ಓಂ ನಮಃ ಶಿವಾಯ. 72 ವರ್ಷಗಳ ನಂತರ ಮಹಾಶಿವರಾತ್ರಿಯಂದು ರಾಜಯೋಗ ರೂಪುಗೊಳ್ಳುತ್ತದೆ. ಶಿವನ ಕೃಪೆಯಿಂದ ಈ 6 ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟ ಬದಲಾಗುತ್ತದೆ. ಹೌದು ಸ್ನೇಹಿತರೆ, 72 ವರ್ಷಗಳ ನಂತರ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಅಪರೂಪದ ಶಿವವಾಸ ರಾಜ್ಯಯೋಗ ರೂಪುಗೊಳ್ಳಲಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ಶುಭಯೋಗವನ್ನು ಮನೋಕಾಮ್ನಾ ಪುರುಷ ಯೋಗ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಈ ಮಹಾಶಿವರಾತ್ರಿಯೆಂದು ಪ್ರಾಮಾಣಿಕ ಪೂಜೆಯು ಭಕ್ತರ ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ. ಹೌದು ಸ್ನೇಹಿತರೆ, ಈ ಬಾರಿ ಮಹಾಶಿವರಾತ್ರಿಯೆಂದು ಶಿವನು ಸ್ವತಃ ಶಿವವಾಸ ರಾಜ್ಯಯೋಗದಲ್ಲಿದ್ದಾನೆ. ಇದು 72 ವರ್ಷಗಳ ನಂತರ ಏಕಕಾಲದಲ್ಲಿ ಬ್ರಹ್ಮಾಂಡದ ದೈವಿಕ ಶಕ್ತಿಗಳನ್ನು ಸಕ್ರಿಯಗೊಳಿಸುತ್ತದೆ. ಇದು ಎಲ್ಲಾ 12 ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ 6 ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದವರಿಗೆ ಈ ಯೋಗವು ಜೀವನವನ್ನು ಬದಲಾಯಿಸುತ್ತದೆ. ಸ್ನೇಹಿತರೆ, ಈ ಮಹಾಶಿವರಾತ್ರಿ 6 ರಾಶಿ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದವರಿಗೆ ಅದೃಷ್ಟದ ಚಂದ್ರನಂತೆ ಇರುತ್ತದೆ. ವರ್ಷಗಳಿಂದ ಬಾಕಿ ಉಳಿದಿರುವ ಕೆಲಸ ಮತ್ತು ದೀರ್ಘಕಾಲದಿಂದ ನಡೆಯುತ್ತಿರುವ ಹೋರಾಟವು ಈಗ ಫಲ ನೀಡುತ್ತದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋದ ಅಂತ್ಯದವರೆಗೆ ಟ್ಯೂನ್ ಮಾಡಿ. ಯಾಕೆಂದರೆ ಈ ವಿಡಿಯೋ ನಿಮಗೆ ಬಹಳ ಶುಭ ಚಿಹ್ನೆಗಳನ್ನು ತರುತ್ತದೆ. ಸ್ನೇಹಿತರೆ, ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಕತ್ತಲೆಯ 15 ಚತುರ್ದಶಿ ತಿಥಿಯೆಂದು 14ನೆಯ ದಿನ ಮಹಾಶಿವರಾತ್ರಿಯೆಂದು ಆಚರಿಸಲಾಗುತ್ತದೆ ಎಂದು ನಾವು ನಿಮಗೆ ಹೇಳುವಣ. ಈ ದಿನ ಶಿವ ಮತ್ತು ಪಾರ್ವತಿಯ ಪವಿತ್ರ ವಿವಾಹವನ್ನು ಸಂಕೇತಿಸುತ್ತದೆ. ಈ ದಿನ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಶಿವಲಿಂಗಕ್ಕೆ ಅಭಿಷೇಕ, ಪ್ರತಿಷ್ಠಾಪನೆ ಮಾಡುತ್ತಾರೆ ಮತ್ತು ಪೂರ್ಣ ಆಚರಣೆಗಳೊಂದಿಗೆ ಪೂಜಿಸುತ್ತಾರೆ. ಇದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಕ್ಯಾಲೆಂಡರ್ ಪ್ರಕಾರ ಫಾಲ್ಗುಣ ಕೃಷ್ಣ ಚತುರ್ದಶಿ ತಿಥಿ ಫೆಬ್ರವರಿ 15ರಂದು ಸಂಜೆ 5:04ಕ್ಕೆ ಪ್ರಾರಂಭವಾಗಿ ಫೆಬ್ರವರಿ 16ರಂದು ಸಂಜೆ 5:34ರವರೆಗೆ ಇರುತ್ತದೆ. ಪೂಜಾ ಮುಹೂರ್ತ ಪೂಜಾ ಸಮಯ ಪ್ರಕಾರ ಈ ವರ್ಷ ಮಹಾಶಿವರಾತ್ರಿಯನ್ನು ಫೆಬ್ರವರಿ 15ರ ಭಾನುವಾರದಂದು ಆಚರಿಸಲಾಗುತ್ತದೆ. ವಿಶೇಷವೆಂದರೆ ಈ ಮಹಾಶಿವರಾತ್ರಿಯಂದು 72 ವರ್ಷಗಳ ನಂತರ 12 ಗಂಟೆಗಳಿಗೂ ಹೆಚ್ಚು ಕಾಲ ಶಿವವಾಸ ಸ್ಥಿತಿ ಸೃಷ್ಟಿಯಾಗುತ್ತಿದೆ. ಹೆಚ್ಚುವಾಗಿ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಭಿಜಿತ್ ಮುಹೂರ್ತದ ಶುಭ ಸಂಯೋಜನೆಯು ಈ ದಿನದಂದು ರೂಪುಗೊಳ್ಳುತ್ತಿದೆ. ಫೆಬ್ರವರಿ 15ರಂದು ವಿಶೇಷ ಶಿವವಾಸ ಯೋಗವೂ ಇದ್ದು ಈ ದಿನವನ್ನು ಇನ್ನಷ್ಟು ಶಕ್ತಿಶಾಲಿಯಾಗುತ್ತದೆ. ಸರ್ವಾರ್ಥ ಸಿದ್ಧಿಯೋಗದ ಸಮಯದಲ್ಲಿ ಮಾಡುವ ಪೂಜೆಯು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ತರುತ್ತದೆ ಮತ್ತು ಶಿವವಾಸ ಯೋಗದ ಸಮಯದಲ್ಲಿ ರುದ್ರಾಭಿಷೇಕವನ್ನು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಸ್ನೇಹಿತರೆ, ಈ ದಿನ ನೀವು ಶಿವನನ್ನು ಪೂಜಿಸಿದರೆ ಭೋಲೇನಾಥನು ಬೇಗನೆ ಸಂತೋಷಪಡುತ್ತಾನೆ. ಸ್ನೇಹಿತರೆ, ಮಹಾಶಿವರಾತ್ರಿಯ ಸಂಜೆ ಶ್ರಾವಣ ನಕ್ಷತ್ರದ ಶುಭ ಸಂಯೋಜನೆ ರೂಪುಗೊಳ್ಳುತ್ತಿದೆ. ಕ್ಯಾಲೆಂಡರ್ ಪ್ರಕಾರ ಉತ್ತರಾಷಾಢ ನಕ್ಷತ್ರವು ಫೆಬ್ರವರಿ 15ರ ಭಾನುವಾರ ಸಂಜೆ 7:48ರವರೆಗೆ ಇರುತ್ತದೆ. ಅದರ ನಂತರ ಶ್ರಾವಣ ನಕ್ಷತ್ರವು ಪ್ರಾರಂಭವಾಗುತ್ತದೆ. ಈ ಸಂಯೋಜನೆಯು 6 ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಫಲಪ್ರದವಾಗಿರುತ್ತದೆ. ಆದ್ದರಿಂದ ಸ್ನೇಹಿತರೆ, 6 ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ಕಲಿಯೋಣ. ಶಿವವಾಸ ರಾಜ್ಯಯೋಗದ ಪ್ರಭಾವದಿಂದಾಗಿ ಕನ್ಯಾ ರಾಶಿಯವರು ತಮ್ಮ ವೃತ್ತಿ, ಸಂಪತ್ತು, ಗೌರವ ಮತ್ತು ಕುಟುಂಬ ಸಂತೋಷದಲ್ಲಿ ಅಗಾಧವಾದ ಬೆಳವಣಿಗೆಯನ್ನು ಕಾಣುತ್ತಾರೆ. ದೀರ್ಘಕಾಲದ ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ ಮತ್ತು ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ವಿಡಿಯೋವನ್ನು ಮುಂದುವರೆಸುವ ಮೊದಲು ದಯವಿಟ್ಟು ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗೌರಿ ಶಂಕರ್ ಎಂದು ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಚಂದಾದಾರಿಯಾಗಿ. ಈಗ ಅದೃಷ್ಟ ರಾಶಿ ಚಕ್ರ ಚಿಹ್ನೆಗಳ ಬಗ್ಗೆ ಕಲಿಯೋಣ. ನಂಬರ್ 1, ಧನುರಾಶಿ. ಧನುರಾಶಿ ಮಹಾಶಿವರಾತ್ರಿ 2026ರಂದು ಸಂಭವಿಸುವ ಅಪರೂಪದ ಕಾಕತಾಳವು ನಿಮಗೆ ಮೊದಲ ವಾರದಿಂದ ಗೌರಿದೇವಿಯ ಬೆಂಬಲವನ್ನು ತರುತ್ತದೆ ಎಂದು ನಾವು ನಿಮಗೆ ಹೇಳುತ್ತೇವೆ. ಹೌದು ಸ್ನೇಹಿತರೆ, ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ. ಇದಲ್ಲದೆ ನೀವು ದೀರ್ಘಕಾಲದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ನಿಮ್ಮ ತೊಂದರೆಗಳು ಸಹ ಕೊನೆಗೊಳ್ಳುತ್ತವೆ. ಹೌದು ಸ್ನೇಹಿತರೆ, ಮಹಾಶಿವರಾತ್ರಿ 2026ರಂದು ಸಂಭವಿಸುವ ಶಿವವಾಸ ರಾಜ್ಯಯೋಗವು ನಿಮ್ಮ ಕೆಲಸದಲ್ಲಿ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ನಾವು ನಿಮಗೆ ಹೇಳುತ್ತೇವೆ. ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರಿಂದ ನಿಮಗೆ ಬೆಂಬಲವೂ ಸಿಗುತ್ತದೆ. ಇದಲ್ಲದೆ ನೀವು ಉದ್ಯಮಿಯಾಗಿದ್ದರೆ ಉತ್ತಮ ಲಾಭದ ಸಾಧ್ಯತೆಗಳಿವೆ. ಹೌದು ಸ್ನೇಹಿತರೆ, ನೀವು ಅನೇಕ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ಸಾಗುತ್ತೀರಿ ಎಂದು ನಾವು ನಿಮಗೆ ಹೇಳುತ್ತೇವೆ. ಅದು ನಿಮಗೆ ಅನುಕೂಲವಾಗಿರುತ್ತದೆ. ಇದಲ್ಲದೆ ಧನುರಾಶಿ ಮಹಾಶಿವರಾತ್ರಿ 2026ರ ಈ ಕಾಕತಾಳವು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಲಿದೆ ಎಂದು ನಾವು ನಿಮಗೆ ಹೇಳುತ್ತೇವೆ. ಹೌದು ಸ್ನೇಹಿತರೆ, ಗೌರಿ ಮತ್ತು ಶಿವ ನಿಮ್ಮ ಬಗ್ಗೆ ತುಂಬಾ ಸಂತೋಷಪಟ್ಟಿದ್ದಾರೆ. ನಿಮ್ಮ ಎಲ್ಲಾ ಬಾಕಿ ಕೆಲಸಗಳು ಗೌರಿ ಮತ್ತು ಶಿವನ ಕೃಪೆಯಿಂದ ಪೂರ್ಣಗೊಳ್ಳುತ್ತವೆ. ಧನುರಾಶಿ ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಎಂದು ನಾವು ನಿಮಗೆ ಹೇಳುತ್ತೇವೆ.
ಹೌದು ಧನುರಾಶಿ, ಇದು ನಿಮಗೆ ಸಂತೋಷವನ್ನು ತರುತ್ತದೆ. ಗೌರಿಯ ಆಶೀರ್ವಾದದಿಂದ ನೀವು ಈಗ ಯಶಸ್ಸಿಗೆ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ. ಈ ಅವಕಾಶಗಳನ್ನು ಬಳಸಿಕೊಳ್ಳುವುದು ನಿಮ್ಮ ಜೀವನದಲ್ಲಿ ಮುಂದುವರೆಯಲು ಸಹಾಯ ಮಾಡುತ್ತದೆ. ಗೌರಿ ಮತ್ತು ಶಿವನ ಕೃಪೆಯಿಂದ ದೀರ್ಘಕಾಲದಿಂದ ಬಾಕಿ ಇರುವ ಯಾವುದೇ ಕೆಲಸಗಳು ಈಗ ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ. ಇದಲ್ಲದೆ ಧನುರಾಶಿ, ಭೋಲೆನಾಥನು ನಿಮ್ಮ ವೃತ್ತಿ ಜೀವನಕ್ಕೆ ತುಂಬಾ ಬೆಂಬಲ ನೀಡುತ್ತಾರೆ ಎಂದು ನಾವು ನಿಮಗೆ ಹೇಳುತ್ತೇವೆ. ಇದಲ್ಲದೆ ನೀವು ಯಾವುದೇ ಪ್ರಯತ್ನವನ್ನು ಪ್ರಾರಂಭಿಸಲು ಬಯಸಿದರೆ ನೀವು ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಹೌದು ಸ್ನೇಹಿತರೆ, ಭಗವಂತನ ಆಶೀರ್ವಾದದಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ. ಇದಲ್ಲದೆ ನಿಮ್ಮ ಸಹೋದ್ಯೋಗರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ. ನಿಮ್ಮ ವ್ಯಾಪಾರವೂ ಬೆಳೆಯುತ್ತದೆ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ. ಅಲ್ಲದೆ ಮಹಾಶಿವರಾತ್ರಿ 2026ರಂದು ಸಂಭವಿಸುವ ಅಪರೂಪದ ಕಾಕತಾಳೀಯದಿಂದಾಗಿ ನೀವು ಶಿವನನ್ನು ಮೆಚ್ಚಿಸಲು ರುದ್ರಾಭಿಷೇಕವನ್ನು ಸಹ ಪಠಿಸಬಹುದು ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಶಿವನ ಆಶೀರ್ವಾದ ನಿಮ್ಮ ಮೇಲಿದೆ. ಸಂಖ್ಯೆ 2, ಮೇಷ. ಮೇಷ, ಈ ಮಹಾಶಿವರಾತ್ರಿ 2026ರಲ್ಲಿ ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಎಂದು ನಾವು ನಿಮಗೆ ತಿಳಿಸೋಣ. ಇದು ನಿಮಗೆ ಸಂತೋಷವನ್ನು ಮಾತ್ರ ತರುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ದೀರ್ಘಕಾಲದಿಂದ ಬಾಕಿ ಇರುವ ಯಾವುದೇ ಕೆಲಸಗಳು ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ಸಾಧ್ಯತೆಯಿದೆ. ಹೌದು ಮೇಷರಾಶಿಯವರೇ, ನೀವೀಗ ಕೈಗೊಳ್ಳುವ ಯಾವುದೇ ಕೆಲಸವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಎಂದು ನಾವು ನಿಮಗೆ ತಿಳಿಸಲು ಬಯಸುತ್ತೇವೆ. ಗೌರಿ ಮತ್ತು ಮಹೇಶನ ಆಶೀರ್ವಾದದಿಂದ ನಿಮ್ಮ ಜೀವನೋಪಾಯ ಹೆಚ್ಚಾಗುತ್ತದೆ. ಇದಲ್ಲದೆ ನೀವು ಉದ್ಯಮಿಯಾಗಿದ್ದರೆ ನಿಮ್ಮ ವ್ಯವಹಾರವು ಲಾಭವನ್ನು ಪಡೆಯುತ್ತದೆ. ಕುಟುಂಬದೊಂದಿಗೆ ನಿಮ್ಮ ಸಂಬಂಧಗಳು ಉತ್ತಮವಾಗಿರುತ್ತವೆ. ಹೌದು ಸ್ನೇಹಿತರೆ, ನೀವು ಹಲವು ವರ್ಷಗಳಿಂದ ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿದ್ದರೆ ನಿಮ್ಮ ಕನಸು ಸಹ ನನಸಾಗಬಹುದು ಎಂದು ನಾನು ನಿಮಗೆ ಹೇಳುತ್ತೇನೆ. ನಿಮ್ಮ ಮಕ್ಕಳು ತಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸುತ್ತಾರೆ. ಇದಲ್ಲದೆ ಮೇಷರಾಶಿಯ ಕಠಿಣ ಪರಿಶ್ರಮವು ಈಗ ಪ್ರಯೋಜನಗಳನ್ನು ನೀಡುತ್ತದೆ. ಶನಿದೇವನ ಆಶೀರ್ವಾದದಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಬಾಕಿಯಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹೆಚ್ಚುವರಿಯಾಗಿ ಈ ರಾಶಿಚಕ್ರ ಚಿಹ್ನೆಯ ಜನರು ಹಲವಾರು ಪ್ರಯೋಜನಗಳು, ಆರ್ಥಿಕ ಲಾಭಗಳು ಮತ್ತು ಪ್ರಮುಖ ಯಶಸ್ಸನ್ನು ಅನುಭವಿಸಲಿದ್ದಾರೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಸಿಹಿ ಮಾತಿನಿಂದ ನಿಮ್ಮ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಗೌರಿ ಮತ್ತು ಶಿವನ ವಿಶೇಷ ಆಶೀರ್ವಾದಗಳಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ. ಇದು ನಿಮ್ಮಲ್ಲಿರುವ ಯಾವುದೇ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ವರ್ಷಗಳಿಂದ ಸ್ಥಗಿತಗೊಂಡಿರುವ ಯಾವುದೇ ಕೆಲಸವೂ ಈಗ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಮೇಷರಾಶಿಯವರೇ, ಶಿವನ ವಿಶೇಷ ಆಶೀರ್ವಾದಗಳು ನಿಮ್ಮೊಂದಿಗೆ ಇರುತ್ತವೆ ಎಂದು ನಾವು ನಿಮಗೆ ಹೇಳೋಣ. ನೀವು ವೇಗವಾಗಿ ಪ್ರಗತಿ ಹೊಂದುತ್ತೀರಿ. ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಯುತ್ತೀರಿ. ನೀವೀಗ ನಿಮ್ಮ ಯಶಸ್ಸನ್ನು ಸ್ಥಾಪಿಸುವಿರಿ. ಜಗತ್ತಿಗೆ ನಿಮ್ಮ ಪ್ರತಿಭೆಯನ್ನು ನೋಡಲು ಅವಕಾಶ ಮಾಡಿಕೊಡುತ್ತೀರಿ. ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ಈ ಸಮಯವು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಎಂದು ಹೇಳುವುದು ಸುಲಭ. ವ್ಯವಹಾರದಲ್ಲಿ ತೊಡಗಿರುವವರಿಗೆ ಲಾಭವಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮನ್ವಯವಿರುತ್ತದೆ. ಸಂತೋಷದ ದಾಂಪತ್ಯ ಜೀವನವು ನಿಮ್ಮನ್ನು ಸಂತೋಷವಾಗಿರಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಹೂಡಿಕೆಗಳು ಲಾಭವನ್ನು ನೀಡುತ್ತವೆ. ಷೇರು ಮಾರುಕಟ್ಟೆ, ಊಹಾಪೋಹ ಮತ್ತು ಲಾಟರಿಯಿಂದಲೂ ನೀವು ಲಾಭ ಪಡೆಯಬಹುದು. ಹೆಚ್ಚುವರಿಯಾಗಿ ನಿಮ್ಮ ಆದಾಯ ಮತ್ತು ಲಾಭಗಳು ಹೆಚ್ಚು ಪ್ರಮುಖವಾಗುತ್ತಿದ್ದಂತೆ ನಿಮ್ಮ ಆದಾಯ ಮತ್ತು ಲಾಭಗಳು ಹೆಚ್ಚಾಗುತ್ತವೆ. ಸಂಖ್ಯೆ 3, ಮಕರ ಸಂಕ್ರಾಂತಿ. ಮಕರ ರಾಶಿಯವರೇ, ಈ ಮಹಾಶಿವರಾತ್ರಿ 2026ರಲ್ಲಿ ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ನಿಮ್ಮ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂದು ನಿಮಗೆ ತಿಳಿಸೋಣ. ಹೌದು ಮಕರ ರಾಶಿಯವರೇ, 2026ರಲ್ಲಿ ನಿಮ್ಮ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ಕೊನೆಗೊಳ್ಳುತ್ತವೆ. ಹೌದು ಮಕರ ರಾಶಿಯವರೇ, ನೀವು ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವನ್ನು ಅನುಭವಿಸುವಿರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ. ಗೌರಿದೇವಿಯ ಆಶೀರ್ವಾದದಿಂದ ನೀವು ಘಾತಕೀಯವಾಗಿ ಪ್ರಗತಿ ಹೊಂದುತ್ತೀರಿ. ಜಗತ್ತಿಗೆ ನಿಮ್ಮ ಪ್ರತಿಭೆಯನ್ನು ತೋರಿಸುವಂತೆ ಮಾಡುತ್ತೀರಿ. ಮಕರ ರಾಶಿಯವರೇ, ನಿಮ್ಮ ಮಕ್ಕಳ ಪ್ರಗತಿಯಿಂದ ನೀವು ಸಂತೋಷಪಡುತ್ತೀರಿ. ಹೆಚ್ಚುವರಿಯಾಗಿ ಮಕರ ರಾಶಿಯವರೇ, ಉದ್ಯೋಗದಲ್ಲಿರುವವರಿಗೆ ಬಡ್ತಿಯ ಬಲವಾದ ಅವಕಾಶವಿದೆ ಎಂದು ನಿಮಗೆ ತಿಳಿಸೋಣ. ಹೌದು ಸ್ನೇಹಿತರೆ, ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ನಿಮ್ಮ ಹೃದಯವು ಸಂತೋಷದಿಂದ ತುಂಬಿರುತ್ತದೆ. ಮಕರ ರಾಶಿಯವರೇ, ಕುಟುಂಬ ಜೀವನವು ನಿಮ್ಮ ಸಂಗಾತಿ ಮತ್ತು ಕುಟುಂಬದ ನಡುವೆ ಪ್ರೀತಿ ಮತ್ತು ಹಾರ್ಮನಿಯನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ನೆರೆಹೊರೆಯವರ ಮಾತಿನ ಮೇಲೂ ಪ್ರಭಾವ ಬೀರಬಹುದು. ಮಕರ ರಾಶಿಯವರೇ, ನೀವು ಅಗತ್ಯವಿರುವವರಿಗೆ ಸಹಾಯ ಮಾಡುವಲ್ಲಿ ಉದಾರರಾಗಿರುತ್ತೀರಿ. ಎಲ್ಲಾ ಸದಸ್ಯರಲ್ಲಿ ಉತ್ತಮ ಸಮನ್ವಯ ಮತ್ತು ಸಹಕಾರವನ್ನು ಗಮನಿಸಬಹುದು. ಹೆಚ್ಚುವರಿಯಾಗಿ ನೀವು ಆತ್ಮೀಯ ಸ್ನೇಹಿತನೊಂದಿಗೆ ಅದ್ಭುತ ಸಮಯವನ್ನು ಕಳೆಯುತ್ತೀರಿ. ನಿಮ್ಮ ಮನೆಗೆ ಸ್ವಲ್ಪ ಕಾಲ ಉಳಿಯಲು ಸಂಬಂಧಿಕರೊಬ್ಬರು ಅನಿರೀಕ್ಷಿತವಾಗಿ ಬರಬಹುದು. ಇದಲ್ಲದೆ ನೀವು ಈ ಮಹಾಶಿವರಾತ್ರಿ 2026ರಂದು ಕಾಮದ್ಗೆ ಪ್ರಯಾಣಿಸಲು ಯೋಜಿಸುತ್ತಿದ್ದರೆ ಅದನ್ನು ತಪ್ಪಿಸಿಕೊಳ್ಳಬೇಡಿ. ಸಂತೋಷದ ಹೃದಯದಿಂದ ಭೋಲೆಬಾಬಾ ಅವರ ಆಸ್ಥಾನಕ್ಕೆ ಹೋಗಿ ನಿಮ್ಮ ವಿನಂತಿಯನ್ನು ಸಲ್ಲಿಸಿ. ಬಾಬಾ ನಿಮ್ಮ ಬಗ್ಗೆ ತುಂಬಾ ಸಂತೋಷಪಟ್ಟಿದ್ದಾರೆ. ಸಂಖ್ಯೆ 4, ವೃಷಭರಾಶಿ.
ವೃಷಭರಾಶಿಯವರಿಗೆ 2026ರ ಮಹಾಶಿವರಾತ್ರಿಯ ಶುಭವು ನಿಮಗೆ ಉತ್ತಮ ಪ್ರಯೋಜನಗಳನ್ನು ತರುತ್ತದೆ ಎಂದು ನಾವು ನಿಮಗೆ ಹೇಳೋಣ. ಹೌದು ಸ್ನೇಹಿತರೆ, ಶಿವನ ಆಶೀರ್ವಾದದಿಂದ ನಿಮ್ಮ ಸಮಯ ಚೆನ್ನಾಗಿರಲಿದೆ ಎಂದು ನಾವು ನಿಮಗೆ ಹೇಳೋಣ. ವೃಷಭರಾಶಿಯವರಿಗೆ ಗೌರಿ ಮತ್ತು ಶಿವನ ಆಶೀರ್ವಾದವು ನಿಮ್ಮ ಕುಟುಂಬಕ್ಕೆ ಯಶಸ್ಸನ್ನು ತರುತ್ತದೆ ಎಂದು ನಂಬಲಾಗಿದೆ. ಇದಲ್ಲದೆ ಶಿವನ ಆಶೀರ್ವಾದದಿಂದ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆಯಿದೆ. ಸ್ನೇಹಿತರೆ, ನಿಮ್ಮ ಕಠಿಣ ಪರಿಶ್ರಮವು ಈಗ ಪ್ರಯೋಜನಗಳನ್ನು ತರುತ್ತದೆ. ಶಿವನ ಕೃಪೆಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮ್ಮ ಬಾಕಿಯಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಹೆಚ್ಚುವರಿಯಾಗಿ ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಹಲವಾರು ಪ್ರಯೋಜನಗಳು, ಆರ್ಥಿಕ ಲಾಭಗಳು ಮತ್ತು ಗಮನಾರ್ಹ ಯಶಸ್ಸನ್ನು ಅನುಭವಿಸುವ ನಿರೀಕ್ಷೆಯಿದೆ. ಹೌದು ಸ್ನೇಹಿತರೆ, ನೀವು ನಿಮ್ಮ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ನಿಮ್ಮ ಮಧುರ ಮಾತು ನಿಮ್ಮ ಎಲ್ಲಾ ಕೆಲಸಗಳನ್ನು ಪೂರ್ಣಗೊಳಿಸುತ್ತದೆ. ಗೌರಿ ಮತ್ತು ಶಿವನ ವಿಶೇಷ ಆಶೀರ್ವಾದಗಳು ನಿಮ್ಮ ಮೇಲೆ ಇರುತ್ತವೆ. ಪರಿಣಾಮವಾಗಿ 2026ರ ಮಹಾಶಿವರಾತ್ರಿಯಂದು ಸಂಭವಿಸುವ ಅಪರೂಪದ ಕಾಕತಾಳೀಯದಿಂದ ನೀವು ಎದುರಿಸುತ್ತಿರುವ ಯಾವುದೇ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಈ ಮಹಾಶಿವರಾತ್ರಿ 2026ರ ಮಹಾಶಿವರಾತ್ರಿಯಲ್ಲಿ ನಿಮ್ಮ ಇಡೀ ಕುಟುಂಬದ ಮೇಲೆ ಭೋಲೆ ಶಂಕರನ ಆಶೀರ್ವಾದ ಇರುತ್ತದೆ ಎಂದು ಹೇಳುವುದು ಕಡಿಮೆ ಅಂದಾಜು. ಸಂಖ್ಯೆ 5. ತುಲಾ. ತುಲಾರಾಶಿಯವರಿಗೆ ಮಹಾಶಿವರಾತ್ರಿ 2026 ಕೆಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ತರುತ್ತದೆ. ಆದಾಗ್ಯೂ ಈ ಮಹಾಶಿವರಾತ್ರಿ 2026 ನಿಮ್ಮ ವೃತ್ತಿಜೀವನದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ತರುವ ನಿರೀಕ್ಷೆಯಿದೆ. ಫೆಬ್ರವರಿ 15, 2026 ತುಲಾರಾಶಿಯವರಿಗೆ ಬಹಳ ಪ್ರಯೋಜನಕಾರಿ ದಿನವಾಗಿರುತ್ತದೆ. ತುಲಾರಾಶಿಯವರು ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ಹೆಚ್ಚಿನ ಪ್ರಯೋಜನ ಪಡೆಯುತ್ತಾರೆ. ನಿಮ್ಮ ಮುಂಬರುವ ಸಮಯವು ಪ್ರಯೋಜನಕಾರಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಇದರೊಂದಿಗೆ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ. ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ಬಾಕಿಯಿರುವ ಯಾವುದೇ ಕೆಲಸವೂ ಪೂರ್ಣಗೊಳ್ಳುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ಸಮಯದಲ್ಲಿ ನೀವು ಅಪಾರ ಸಂಪತ್ತನ್ನು ಪಡೆಯುತ್ತೀರಿ. ಅದೇ ಸಮಯದಲ್ಲಿ ನೀವು ಆರೋಗ್ಯ ಸಮಸ್ಯೆಗಳಿಂದ ತುಂಬಿರುತ್ತೀರಿ. ತುಲಾರಾಶಿಯವರೇ, ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಇದನ್ನು ನೆನಪಿನಲ್ಲಿಡಿ. ತುಲಾರಾಶಿಯವರು ಸಂಪತ್ತಿನಿಂದ ಆಶೀರ್ವದಿಸಲ್ಪಡಬಹುದು. ಲಕ್ಷ್ಮೀದೇವಿಗೆ ಧನ್ಯವಾದಗಳು. ಮುಂಬರುವ ವರ್ಷವು ಅವರಿಗೆ ಹಣದ ಸುರಿಮಳೆಯನ್ನು ತರುತ್ತದೆ. ತುಲಾರಾಶಿಯವರೇ, ನಿಮ್ಮ ಚೀಲ ಸಂತೋಷದಿಂದ ತುಂಬಲಿದೆ. ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ನಿಮಗೆ ಉದ್ಯೋಗವನ್ನು ಪಡೆಯಲು ಅವಕಾಶವಿದೆ. ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ದೇವರ ಕೃಪೆಯಿಂದ ಮುಂಬರುವ ವರ್ಷವು ನಿಮ್ಮ ಕುಟುಂಬಕ್ಕೆ ಸಂತೋಷವನ್ನು ತರುತ್ತದೆ. ನೀವು ಸಂಪತ್ತನ್ನು ಗಳಿಸುವಿರಿ ಮತ್ತು ನಿಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭವನ್ನು ಅನುಭವಿಸುವಿರಿ. ತುಲಾರಾಶಿಯವರು ಕುಟುಂಬದಲ್ಲಿ ಶುಭ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿದಿರಬೇಕು. ಧಾರ್ಮಿಕ ತೀರ್ಥಯಾತ್ರೆಗೆ ಹೋಗುವ ಅವಕಾಶವೂ ನಿಮಗೆ ಇರುತ್ತದೆ. ಮುಂಬರುವ ಅವಧಿಯು ನಿಮಗೆ ಅನುಕೂಲವಾಗಿರುತ್ತದೆ. ನಿಮ್ಮ ಮಾತಿನ ಪ್ರಭಾವದಿಂದ ಈ ತಿಂಗಳು ನೀವು ಕೆಲವು ಪ್ರಮುಖ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಯಿದೆ. ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಬಹುದು. ನೀವು ಒಂದು ನಿರ್ದಿಷ್ಟ ಕಾರ್ಯದ ಬಗ್ಗೆ ತುಂಬಾ ಉತ್ಸುಕರಾಗಿರುತ್ತೀರಿ. ಗೌರಿ ಮತ್ತು ಶಿವನ ಆಶೀರ್ವಾದದಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ಸಂಖ್ಯೆ 6. ಸಿಂಹ. ಸಿಂಹರಾಶಿಯವರೇ, ಮಹಾಶಿವರಾತ್ರಿ 2026ರ ಸಮಯದಲ್ಲಿ ನೀವು ಪಡೆಯುವ ಬೆಂಬಲವು ನಿಮ್ಮ ಜೀವನದಲ್ಲಿ ಪ್ರಗತಿಗೆ ಬಾಗಿಲು ತೆರೆಯುತ್ತದೆ ಎಂದು ನಾವು ನಿಮಗೆ ತಿಳಿಸುತ್ತೇವೆ. ಹೌದು ಸಿಂಹರಾಶಿಯವರೇ, ಫೆಬ್ರವರಿ 15, 2026ರಿಂದ ಸಿಂಹರಾಶಿಯವರಿಗೆ ವರದಾನವಾಗಲಿದೆ ಎಂದು ನಿಮಗೆ ತಿಳಿಸೋಣ. ಇದಲ್ಲದೆ ಅದೃಷ್ಟದ ಕೃಪೆಯಿಂದ ಸಿಂಹರಾಶಿಯವರು ತಮ್ಮ ಎಲ್ಲಾ ಆಸೆಗಳನ್ನು ಈಡೇರಿಸಿಕೊಂಡು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಅವಕಾಶವನ್ನು ಸಹ ಪಡೆಯುತ್ತಾರೆ. ಅವರು ಜೀವನದ ನಿಯಮ ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಮತ್ತು ಪ್ರತಿಯೊಬ್ಬರ ಅಗತ್ಯಗಳನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ. ಉದ್ಯಮಿಗಳು ಲಾಭದಾಯಕತೆಯನ್ನು ಸಾಧಿಸಲು ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಪರಿಗಣಿಸಬೇಕಾಗುತ್ತದೆ ಮತ್ತು ಅವರದೇ ಆದ ನಿಲುವನ್ನು ಸ್ಥಾಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಮಹಾಶಿವರಾತ್ರಿ 2026ರ ಸಮಯದಲ್ಲಿ ಸಂಭವಿಸುವ ಅಪರೂಪದ ಕಾಕತಾಳೀಯತೆಯಿಂದ ಉತ್ತಮ ಸಂಬಳವಿರುವ ಮತ್ತೊಂದು ಕಂಪನಿಯಿಂದ ಕೊಡುಗೆಗೆ ಕಾರಣವಾಗಬಹುದು. ಇದು ವೃತ್ತಿಜೀವನದ ಪ್ರಗತಿಗೆ ಕಾರಣವಾಗುತ್ತದೆ. ಅವರು ಸಾಧ್ಯವಾದಷ್ಟು ಹಣವನ್ನು ಗಳಿಸುವ ಯೋಚನೆಯನ್ನು ಹೊಂದಿರುತ್ತಾರೆ ಮತ್ತು ಈ ಗುರಿಯತ್ತ ಕೆಲಸ ಮಾಡುತ್ತಾರೆ. ಅವರು ತಮ್ಮ ಪೋಷಕರ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಸಹೋದರರೊಂದಿಗಿನ ಅವರ ಸಂಬಂಧಗಳು ಉತ್ತಮವಾಗಿರುತ್ತವೆ. ಅವರು ತಮ್ಮ ಸಂಗಾತಿಯೊಂದಿಗೆ ಆಸ್ತಿಯನ್ನು ಖರೀದಿಸಲು ಯೋಜನೆ ಮಾಡುತ್ತಾರೆ. ಅಲ್ಲದೆ ನೀವು ಈ ಮಹಾಶಿವರಾತ್ರಿ 2026ರಂದು ಮಾತಾ ಗೌರಿ ಮತ್ತು ಭೋಲೇಶಂಕರನ ಆಶೀರ್ವಾದದಿಂದ ವಧು ಅಥವಾ ವರನನ್ನು ಹುಡುಕುತ್ತಿದ್ದರೆ ಆ ಕನಸು ಶೀಘ್ರದಲ್ಲೇ ನನಸಾಗುತ್ತದೆ ಎಂದು ನಾವು ನಿಮಗೆ ಹೇಳೋಣ. ಹೌದು ಸಿಂಹ, ನೀವು ಮಹಾಶಿವರಾತ್ರಿ 2026ರಂದು ಶಿವನಿಗೆ ರುದ್ರಾಭಿಷೇಕ ಮಾಡಲು ಯೋಜಿಸುತ್ತಿದ್ದರೆ ನೀವು ಹಿಂಜರಿಕೆಯಿಲ್ಲದೆ ಹಾಗೂ ಮಾಡಬಹುದು ಎಂದು ನಮಗೆ ತಿಳಿಸಿ. ನೀವು ಮಾತಾ ಗೌರಿ ಮತ್ತು ಭೋಲೇಶಂಕರರ ಆಶೀರ್ವಾದವನ್ನು ಪಡೆಯುತ್ತೀರಿ.
ಹಾಗಾಗಿ ಸ್ನೇಹಿತರೆ, ಇವು ಮಹಾಶಿವರಾತ್ರಿ 2026ರಂದು ರೂಪುಗೊಂಡ ಶುಭಯೋಗದ ಅಡಿಯಲ್ಲಿ ಬರುವ ಎಲ್ಲಾ ರಾಶಿಚಕ್ರ ಚಿಹ್ನೆಗಳಾಗಿದ್ದವು. ಹಾಗಾಗಿ ಸ್ನೇಹಿತರೆ, ವಿಡಿಯೋವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಹೊರಡುವ ಮೊದಲು ಕಾಮೆಂಟ್ ವಿಭಾಗದಲ್ಲಿ ಓಂ ನಮಃ ಶಿವಾಯ ಬರೆಯಿರಿ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯಲಿ ಮತ್ತು ನಿಮ್ಮ ಜೀವನದಲ್ಲಿನ ಎಲ್ಲಾ ತೊಂದರೆಗಳು ದೇವರ ಕೃಪೆಯಿಂದ ಕೊನೆಗೊಳ್ಳಲಿ. ಧನ್ಯವಾದಗಳು.